ಬಿಎಸ್ ಯಡಿಯೂರಪ್ಪ ಹಾಗೂ ಶಾಮನೂರು ಶಿವಶಂಕರಪ್ಪ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿಯ ರೆಬಲ್ಸ್ ಟೀಮ್ ಈಗ ಮುಂದಾಗ್ತಾ ಇದೆ. ಈ ಭೇಟಿ ಮತ್ತೊಂದಿಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಅಂದ್ರೆ ಬಿಜೆಪಿಯ ಒಳಗೆ ಚರ್ಚೆಗೆ ಕಾರಣವಾಗುವಂತಹ ಸಾಧ್ಯತೆಗಳಿವೆ. ಇದರ ಮೇಲೆ ಬಿಜೆಪಿಯ ರೆಬಲ್ಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಇನ್ನೇ ಸುಮಾರು 2 ಗಂಟೆ ಚರ್ಚೆ ಮಾಡಿದೆ ಯತ್ನಾಳ್ ಟೀಮ್. ಈ ಸಂಬಂಧಪಟ್ಟಂಗೆ ವಿಜೇಂದ್ರ ಪರವಾಗಿ ಲಿಂಗಾಯತರ ಬೆಂಬಲ ಕೋರಿದ್ಯಾಕೆ? ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರು ಈ ಹಿಂದೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರು ಸಭೆ ನಡೆದ ನಂತರದಲ್ಲಿ ಲಿಂಗಾಯತ ನಾಯಕರು ಕೊಟ್ಟಂತ ಹೇಳಿಕೆಗಳನ್ನ ನಾವು ಗಮನಿಸಿದ್ವಿ. ಅದಾದ ಮೇಲೆ ಆದಂತ ಬೆಳವಣಿಗೆ ನೋಡ್ತಾ ಇದ್ದೀವಿ. ಲಿಂಗಾಯತರ ಬೆಂಬಲವನ್ನ ಬಿಎಸ್ವೈ ಕೋರಿದ್ಯಾಕೆ? ಶಾಮನೂರು ಬಳಿ ಯಾವ ನೈತಿಕತೆ ಇಟ್ಕೊಂಡು ಬಿಎಸ್ವೈ ಹೋಗಿದ್ರು? ವಿಜೇಂದ್ರ ಆಪ್ತರು ಲಿಂಗಾಯತರ ಸಭೆ ಮಾಡಿದ್ದಾಕೆ ಅನ್ನುವಂತ ಚರ್ಚೆಗಳು ನಿನ್ನೆ ಆಗಿದೆ ರೆಬಲ್ಸ್ ಟೀಮ್ನಲ್ಲಿ. ಬಿಎಸ್ವೈ ಮತ್ತು ಈ ಟೀಮ್ ನಡೆಗೆ ಪ್ರತಿತಂತ್ರ ರೂಪಿಸುವಂತ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು ರೆಬಲ್ಸ್ನಲ್ಲಿ. ಇನ್ನೆರಡು ದಿನಗಳಲ್ಲಿ ಮತ್ತೊಮ್ಮೆ ಸಭೆ ಮಾಡಿ ಯತ್ನಾಳ್ ಟೀಮ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಹಂತಕ್ಕೆ ಬರಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿದ್ದಾರೆ. ಯಾವ ರೀತಿಯಾದಂತಹ ತಂತ್ರಗಾರಿಕೆ ರೆಬಲ್ಸ್ ಟೀಮ್ ನಲ್ಲಿ ಆಗ್ತಾ ಇದೆ ಅಂತ. ಗುಡ್ ಮಾರ್ನಿಂಗ್ ಕೃಷ್ಣ. ಮೊನ್ನೆ ಆದಂತಹ ಲಿಂಗಾಯತ ನಾಯಕರ ಸಭೆ, ಅದು ಯತ್ನಾಳ್ ಅವರ ನೇತೃತ್ವದಲ್ಲಿ ಆದಂತಹ ಲಿಂಗಾಯತರ ಸಭೆ ನಾವು ಗಮನಿಸಿದ್ವಿ. ಅದಾದ್ಮೇಲೆ ಕೊಟ್ಟಂತಹ ಲಿಂಗಾಯತ ನಾಯಕರು ಕೊಟ್ಟಂತಹ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ. ಆ ಮುಖಾಂತರವಾಗಿ ಹೈಕಮಾಂಡ್ಗೆ ಲಿಂಗಾಯತರ ಬೆಂಬಲ ಬಿಎಸ್ವೈಗೆ ಇಲ್ಲ ಅನ್ನುವಂತ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು. ಅದನ್ನ ಪಾಸ್ ಮಾಡಿದ್ರು. ಆ ರೀತಿಯಾದಂಥ ಹೇಳಿಕೆಗಳು ಬಂದಿತ್ತು. ಈಗ ಅದರ ವಿರುದ್ಧವಾದಂತಹ ಪ್ರತಿತಂತ್ರಗಳು ಬಿಎಸ್ವೈ ಕಡೆಯಿಂದ ಶಾಮನೂರು ಶಿವಶಂಕರಪ್ಪನವರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಖಂಡಿತವಾಗ್ಲೂ ಅರುಣ್, ಈಗ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವಕ್ಕೋಸ್ಕರವಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಏನಿದೆ ಒಂದಷ್ಟು ದೊಡ್ಡ ಮಟ್ಟದ ಕಾರ್ಯತಂತ್ರವನ್ನು ಮಾಡ್ತಿರುವಂತದ್ದು. ಒಂದ್ ಕಡೆ ರೇಣುಕಾಚಾರ್ಯ ಅವರ ಟೀಮು ಸಮುದಾಯ ಅವರು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖುದ್ದು ಆ ಕಡೆ ಕಿಳಿಯೋದ್ರ ಮುಖಾಂತರವಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ತಮ್ಮ ಮಗನಿಗೆ ಸಹಕಾರವನ್ನು ಕೋರಿರುವಂತದ್ದು. ಅಂದ್ರೆ ಬರುವಂತ ದಿನಗಳಲ್ಲಿ ತಮ್ಮ ಮಗನಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಾಗ್ತಾ ಇರುವಂತದ್ದು. ಯಾವಾಗ ಭೇಟಿಯನ್ನ ಮಾಡಿದ್ರು ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವರಿಗೂ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಒಂದು, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಹೌದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವ್ರ ಭೇಟಿ ಅವಶ್ಯಕತೆ ಇತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಯತ್ನಾಳ್ ಅವರು ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ನಿನ್ನೆ ದಿನ ಯಾವಾಗ ಯಡಿಯೂರಪ್ಪನವರು ಶಾಮನೂರ ಭೇಟಿಯನ್ನ ಮಾಡಿದ್ರು, ಅದಾದ ಬಳಿಕವಾಗಿ ನಿನ್ನೆ ಮಧ್ಯಾಹ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಲಿಂಗಾಯತ ನಾಯಕರಾಗಿರಬಹುದು ಮತ್ತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸೋದ್ರ ಮುಖಾಂತರವಾಗಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಮಾಡಿರುವಂತದ್ದು. ಈಗಾಗಲೇ ವಿಜೇಂದ್ರ ಬಣದ ವಿರುದ್ಧವಾಗಿ ಒಂದಷ್ಟು ಚಾರ್ಜ್ ಶೀಟ್ ಅನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡಿ ಆಗಿದೆ. ಈಗ ಮತ್ತೊಂದು ಸಮರವನ್ನು ಸಾರುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ ಅಲ್ಲಿ ಅಂತಿಮವಾದಂತ ನಿರ್ಣಯವನ್ನು ಕೈಗೊಳ್ಳುವಂತದ್ದು. ಮತ್ತೆ ಶಾಮನೂರು ಶಿವಶಂಕರಪ್ಪನವರ ಜೊತೆಗೆ ಯಡಿಯೂರಪ್ಪನವರು ಏನೆಲ್ಲ ಮಾತಾಡಿದ್ರು ಮತ್ತೆ ಅವ್ರ ಜೊತೆ ಇರುವಂತಹ ಫೋಟೋ ಆಗಿರಬಹುದು ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಅದನ್ನ ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಅದನ್ನ ಜವಾಬ್ದಾರಿಯನ್ನು ಹೊತ್ತಂತವರು ಜಿಎಂ ಸಿದ್ದೇಶ್ವರ್ ಮತ್ತೆ ಮುಖ್ಯವಾಗಿ ಬಿಪಿ ಹರೀಶ್ ಅವರು. ಇವರಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ದೂರನ್ನ ಕೊಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಇಲ್ಲ ಒಂದ್ ಕಡೆ ಹೊಂದಾಣಿಕೆಯನ್ನ ಯಡಿಯೂರಪ್ಪನವರು ಶಾಮನೂರು ಜೊತೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಪಕ್ಷವನ್ನ ಇಲ್ಲ ಒಂದ್ ಕಡೆ ಬಲಿ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಈಗ ರೆಬಲ್ ಟೀಮ್ ಅವರು ಮುಂದಾಗಿರುವಂತದ್ದು. ಅರುಣ್.